ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನಾನು ನನ್ನ ಚಾನಲಲ್ಲಿ ಸಮುದ್ರದ ವಿಡಿಯೋವನ್ನೇ ಹಾಕ್ತಾ ಇದ್ದೇನೆ. ಏನಪ್ಪ ಸಮುದ್ರದ ವಿಡಿಯೋ ಆಲ್ರೆಡಿ 2 ಹಾಕಿದ್ದಾಳೆ, ಪುನಃ ಅದೇ ಹಾಕ್ತಿದ್ದಾಳಲ್ಲ ಅಂತ ಅನ್ಕೋಬೇಡಿ. ಇದು ತುಂಬಾ ಹಳೆ ವಿಡಿಯೋ ಆಯಿತಾ, 5-6 ವರ್ಷ ಹಿಂದಿನ ವಿಡಿಯೋ. ನಾನು ಆಗ ಚಾನಲ್ ಕೂಡ ಓಪನ್ ಮಾಡಿರಲಿಲ್ಲ. ಯೂಟ್ಯೂಬ್ ಚಾನಲ್ ಮಾಡೋ ಒಂದು ವಿಚಾರವೂ ಕೂಡ ಇರಲಿಲ್ಲ ನನಗೆ. ಹಾಗೆ ಸುಮ್ಮನೆ ವೀಡಿಯೋಗ್ರಫಿ ಇಷ್ಟ ನನಗೆ. ಆವಾಗಿವಾಗ ಅದು ಇದು ಗಿಡ ಮರಗಳು ಸಮುದ್ರ ಅಲ್ಲಿ ಇಲ್ಲಿ ವೀಡಿಯೋ ಮಾಡ್ತಾ ಇರ್ತಿದ್ದೆ. ಹಾಗೆ ಅದು ಸ್ಟಾಕ್ ಇತ್ತು ಮೆಮೊರಿಯಲ್ಲಿ, ಗ್ಯಾಲರಿಯಲ್ಲಿ. ಹಾಗೆ ಹೀಗೆ ಒಂದು ಸ್ಕ್ರೋಲ್ ಮಾಡ್ತಾ ಇರುವಾಗ ಹಳೆಯ ವೀಡಿಯೋಗಳೊಂದಿಷ್ಟು ಸಿಕ್ಕು, ಅದನ್ನೇ ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಲ್ರೆಡಿ ನಾನು ಸಮುದ್ರ, ಕೊಕ್ಕರೆ, ಗಿಡ ಮರಗಳು, ಅಲೆಗಳು ಅಂತ ವೀಡಿಯೋ ಹಾಕ್ತಾನೆ ಇರ್ತೇನೆ ಆವಾಗವಾಗ. ಮೊನ್ನೆ 1-2 ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಆದರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಪ್ಪ ಅಂದರೆ ಸಮುದ್ರ ಓಕೆ, ಅಲೆಗಳು ಓಕೆ, ಆದರೆ ಮಕ್ಕಳು ಸ್ವಲ್ಪ ಆಡೋದಿದೆ. ಮತ್ತು ಸಮುದ್ರದ ಹತ್ತಿರ ಒಂದು ಮರಳು ಇರುತ್ತಲ್ವ, ಮಣ್ಣುಗಳೆಲ್ಲ ಇರುತ್ತಲ್ವ, ಆ ಮಣ್ಣಲ್ಲಿ ಅಲೆಗಳು ಬಂದ ಮೇಲೆ ಹೋದ ಮೇಲೆ ಒಂಥರ ನೊರೆ ಥರ ಕೂತಿರುತ್ತೆ ನೋಡಿ. ಅದೊಂಥರ ಹರಳಿನ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಕ್ಲೋಸಪ್ ಆಗಿ ಅದರ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ನಾನು ತುಂಬ ಹತ್ತಿರದಿಂದ. ಅದೊಂಥರ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಖುಷಿಯಾಗೋರಿಗೆ ಖುಷಿಯಾಗೇ ಆಗುತ್ತೆ ಅಲ್ವಾ. ಅದನ್ನೆಲ್ಲ ಇಷ್ಟಪಡೋರಿಗೆ, ಯಾವುದೇ ಆದರೂ ಕೂಡ ಒಂದು ವಿಷಯವನ್ನು ಇಷ್ಟಪಡೋರಿಗೆ, ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋವರಿಗೆ ಇಷ್ಟ ಆಗುತ್ತೆ. ಹಾಗೆ ಯಾರಿಗೆಲ್ಲ ಸಮುದ್ರ ಇಷ್ಟ, ಸಮುದ್ರ ಅಂತ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಬಿಡಿ. ಸಮುದ್ರ ಹತ್ತಿರ ಇದ್ದವರಿಗೂ ಇಷ್ಟ, ದೂರ ಇದ್ದವರಿಗೂ ಇಷ್ಟ ಅಲ್ವಾ. ಹಾಗೆ ಅಲೆಗಳು ಬಂದು ಹೋಗುವಾಗ ಹೇಗಿರುತ್ತೆ, ಕ್ಲೋಸಪ್ ಆಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಎಡಿಟ್ ಮಾಡಿ ಮ್ಯೂಸಿಕ್ ಹಾಕಿ ನಿಮಗೆ ಶೇರ್ ಮಾಡೋಣ ಅಂತ.